ಸ್ನೇಹಿತರೆ ನಮಸ್ಕಾರ. ಈ ಮೊದಲು ನಾನು ಬುಲಿಯನ್ಸ್ ಎಕ್ಸ್ಚೇಂಜಿನಲ್ಲಿ ಯಾವ ರೀತಿಯಲ್ಲಿ ನಮ್ಮ ಮೇಲ್ ಐ ಡಿಯಿಂದ ರಿಜಿಸ್ಟರ್ ಆಗುವುದು ಹೇಳೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಇವಾಗ ಯಾವ ರೀತಿಯಲ್ಲಿ ಲಾಗಿನ್ ಮಾಡಬೇಕು ಅಂದರೆ ನಮ್ಮ ಬುಲಿಯನ್ಸ್ ಎಕ್ಸ್ಚೇಂಜಿನಲ್ಲಿ ನಮ್ಮ ಮೇಲ್ ಐ ಡಿಯನ್ನು ಹಾಕಿ ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕು ಹೇಳೋದ್ರ ಬಗ್ಗೆ ಮತ್ತೊಂದು ಚಿಕ್ಕ ವಿಡಿಯೋನ ಮಾಡ್ತಾಯಿದ್ದೇನೆ. ಸೊ ಇದಕ್ಕೆ ನೀವು ಮೊದಲು ಏನು ಮಾಡಬೇಕು, ಸೊ ಇಲ್ಲಿ ನೋಡಿ ಕೆಳಗಡೆಗೆ ನಿಮಗೆ ಇದು ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕ್ರೋಮ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ರೋಮಿನ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಿಮಗೆ ಅಂದರೆ ಬುಲಿಯನ್ಸು ಎಕ್ಸ್ಚೇಂಜಿನ www ಡಾಟ್ ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಸೊ www ಡಾಟ್ ಬುಲಿಯನ್ಸ್ BULLIONSX.com ಈ ರೀತಿ ಹೊಡೀರಿ. ಸೊ bullionsx.com ಅಂತೇಳಿ ಬರುತ್ತೆ. ಸೊ ನೋಡಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಬಂದಾಗ ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಡೈರೆಕ್ಟಾಗಿ ಗೂಗಲಿಗೆ ಹೋಗ್ಬೋದು, ಡೈರೆಕ್ಟಾಗಿ ಸರ್ಚು ಅಥವಾ ಅಂತಂದ್ರೆ ಕ್ರೋಮಿಗೆ ಬಂದುಬಿಟ್ಟು ಸಹಿತ ನೀವು ಸರ್ಚ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಸೊ 3 ಗೆರೆ ಇದೆ. ಸೊ ಈ ಗೆರೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಲಾಗಿನ್ ಅಂತ ಕಾಣುತ್ತೆ ನೋಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಮೇಲ್ ಕೇಳ್ತಾ ಇದೆ. ಸೊ ನಾನು ಆಲ್ರೆಡಿ ಇದು ಹಾಕಿದ್ದೇನೆ. ಸೊ ಮುದ್ರಾ ಸೊ ಈ ರೀತಿಯಲ್ಲಿ ನೀವೇನು ಮಾಡಿ ಕೇಳಿದ್ರೆ, ಸೊ ನಿಮ್ಮ ಮೇಲ್ ಐ ಡಿಯನ್ನು ಹಾಕಿ. ಓಕೆ. ಅದೇ ರೀತಿಯಲ್ಲಿ ಕೆಳಗಡೆ ಪಾಸ್ವರ್ಡನ್ನು ಹಾಕಿ. ಸೊ ಮೊದಲು ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಬೇಕಿದ್ರೆ ಯಾವ ಪಾಸ್ವರ್ಡ್ ಹಾಕಿದ್ರಿ, ಯಾವ ಮೇಲ್ ಐ ಡಿ ಹಾಕಿದ್ರಿ ಅದನ್ನು ಮಾಡಿ. ಇಲ್ಲಿ ಕೆಳಗಡೆಗೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಸಬ್ಮಿಟ್ ಅಂತ ಒತ್ತಿ. ಸೊ ಈ ರೀತಿಯಲ್ಲಿ ನಿಮಗೊಂದು ಕ್ಯಾಪ್ಚಾ ಬರುತ್ತೆ ನೋಡಿ. ಕೆಳಗಡೆಗೆ ಒಂದು ಎರೋ ಮಾರ್ಕ್ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎರೋ ಮಾರ್ಕ್ನ ಮೇಲೆ ಇಟ್ಟುಕೊಂಡು ಸೊ ಈ ರೀತಿಯಲ್ಲಿ ನೋಡಿದೆ ಈ ಕ್ಯಾಪ್ಚಾನ ಕಂಪ್ಲೀಟ್ ಮಾಡಬೇಕು. ಸ್ಲೋಲಿ ತಂದು ಅದು ಖಾಲಿ ಜಾಗ ಕಾಣ್ತಾ ಇರುತ್ತೆ, ಅಲ್ಲಿ ನೀವು ಕೊಟ್ಟಾಗ ಏನಾಗುತ್ತಪ್ಪ ಕೇಳಿದ್ರೆ ಇಲ್ಲಿ ಸೆಕ್ಯೂರಿಟಿ ವೆರಿಫಿಕೇಷನ್ ಬರುತ್ತೆ. ಸೊ ಇದೆಲ್ಲ ಬರುತ್ತಪ್ಪ ಕೇಳಿದ್ರೆ, ಸೊ ವೆರಿಫೈ OTP ಬಂದಿರೋದು ನಿಮ್ಮ ಮೇಲ್ ಐ ಡಿ ಬಂದಿರುತ್ತೆ. ಸೊ ಮೇಲಿಗೆ ಬಂದಿರುತ್ತೆ ನೋಡಿ. ಅಲ್ಲಿ ನೋಡಿ ಲಾಗಿನ್ನು ಬುಲಿಯನ್ಸ್ ಲಾಗಿನ್ ವೆರಿಫಿಕೇಷನ್ ಅಂತ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು 6 ಡಿಜಿಟ್ ನಂಬರ್ ಬಂದಿರುತ್ತೆ. ಸೊ ಇದನ್ನು ಕಾಪಿ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ತಂದುಬಿಟ್ಟು ಇದನ್ನು ಈ ರೀತಿ ಪೇಸ್ಟ್ ಮಾಡಿ ವೆರಿಫೈ OTP ಅಂತ ಮಾಡಿ. ಸೊ ಇದು ನೋಡಿ, ಇಲ್ಲಿ ಈಗ ವೆರಿಫೈ ಆಯಿತು. ಇಲ್ಲಿ ನಿಮಗೆ ಓಪನ್ ಆಗ್ತಾಯಿದೆ ನಿಮ್ಮದು ಎಸ್ಟಿಮೇಟೆಡ್ ಬ್ಯಾಲೆನ್ಸ್ ಏನು, ಸೊ ಓಪನ್ ಆಗಿರೋದು. ಸೊ ನಿಮಗೆಲ್ಲದು ಸಹಿತ ಕಾಣ್ತಾ ಇರುತ್ತೆ ಹೋಮಲ್ಲಿ. ಓಕೆ. ನಿಮ್ಮ ಪ್ರೊಫೈಲ್ ಏನು, ಇದೆಲ್ಲದು ಸಹಿತ ನಿಮಗಿಲ್ಲಿ ಕಾಣುತ್ತೆ. ಓಕೆ. ಸೊ ಟೋಟಲ್ ಕಾಣ್ತಾ ಇರುತ್ತೆ ನೋಡಿ. ಇಲ್ಲಿ ಬಂದಿರುತ್ತೆ ನಿಮ್ಮದು ಯಾವ ಹೆಸರೇನಿದೆ ಮತ್ತು ಯಾವ ನೀವು ಇದೆಲ್ಲ ಆಗಬೇಕು. ಸೊ ಇದೆಲ್ಲದು ಅಪ್ಡೇಟ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಬೇಕು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳುವ. ಸೊ ಇವಾಗ ಈ ರೀತಿ ಲಾಗಿನ್ ಆಯಿತು. ಸೊ ಲಾಗಿನ್ ಆಗೋದು ಹೇಗೆ ಅಂತ ಹೇಳೋದ್ರ ಬಗ್ಗೆ ನಾನು ಇಲ್ಲಿವರೆಗೆ ಕೊಟ್ಟಿದ್ದೇನೆ. ಸೊ ಈ ರೀತಿ ಲಾಗಿನ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಅಸೆಟ್ಟನ್ನು MDR ನಮ್ಮ ಟ್ರಸ್ಟ್ ವ್ಯಾಲೆಟಲ್ಲಿ ಯಾವ ರೀತಿ ಇರುವಂಥ ಏನು MDR ಅಸೆಟ್ಟನ್ನು ಬುಲಿಯನ್ಸ್ ಎಕ್ಸ್ಚೇಂಜಿಗೆ ತರೋದು ಹೇಗೆ ಅಂತ ಹೇಳೋದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಕೊಡ್ತೀನಿ. ಸೊ ಅಲ್ಲಿವರೆಗೆ ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.